ನೇತ್ರಾವತಿ ನದಿಯಲ್ಲಿ ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವ ದೋಣಿಯ ಅಂಬಿಗನೋರ್ವ ನಾಪತ್ತೆಯಾಗಿದ್ದು ಸ್ಥಳೀಯರು ಹುಡುಕಾಟ ನಡೆಸ್ತಾ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಬಾರಿಮಾರ್ ನೇತ್ರಾವತಿ ನದಿಯಲ್ಲಿ ಅಂಬಿಕಾ ದಿವಾಕರ ನಾಪತ್ತೆಯಾಗಿದ್ದಾರೆ. ಬಂಟ್ವಾಳ ತಾಲೂಕಿನ ಬಾರಿಮಾರ್ ಕಡವಿನ ಬಾಗಿಲು ನಿವಾಸಿ ಅಂಬಿಕಾ ದಿವಾಕರ ಎಂಬವರು ನಾಪತ್ತೆಯಾಗಿರುವ ವ್ಯಕ್ತಿಯಾಗಿದ್ದಾರೆ. ಕಳೆದ ಸುಮಾರು 30 ವರ್ಷಗಳಿಂದ ನೇತ್ರಾವತಿ ನದಿಯಲ್ಲಿ ಜನರ ಪಾಲಿಗೆ ಸೇತುವೆಯಾಗಿದ್ದು ಕೆಲಸ ಮಾಡಿಕೊಂಡಿದ್ದು ನುರಿತ ಈಜುಗಾರರಾಗಿದ್ರು. ಪ್ರತಿದಿನ ಬರಿಮಾರು ಸರಪಾಡಿಗೆ ದೋಣಿ ಮೂಲಕ ಸಂಪರ್ಕ ಸೇತುವೆಯಾಗಿ ಸಂಪರ್ಕ ಕಲ್ಪಿಸುವ ಪ್ರಮುಖ ವ್ಯಕ್ತಿಯಾಗಿದ್ದ ಇವರು ಇಂದು ಕೂಡ ಕಾಯಕದಲ್ಲಿ ತೊಡಗಿದ್ರು. ಬೆಳಗ್ಗೆ 9 ಗಂಟೆ ಅಂದಾಜಿಗೆ ಬರಿಮಾರ್ನಿಂದ ಸರಪಾಡಿಗೆ ಹೋಗಿ ಅಲ್ಲಿನ ಅಂಗಡಿಯೊಂದರಿಂದ ಮನೆಗೆ ತರಕಾರಿ ಸಾಮಗ್ರಿಗಳನ್ನು ಪಡೆದುಕೊಂಡು ವಾಪಸ್ಸು ತೆರಳಿದ್ದಾರೆ. ಸುಮಾರು 11 ಗಂಟೆ ವೇಳೆ ದೋಣಿ ಬರಿಮಾರು ಕಡವಿನ ಬಾಗಿಲಿನಲ್ಲಿ ತೇಲಾಡುವ ಸ್ಥಿತಿಯಲ್ಲಿದ್ದು ದಿವಾಕರ ಅವರು ಕಾಣಿಸದೆ ಹಿನ್ನೆಲೆ ಇವರ ಪತ್ನಿ ಸರಪಾಡಿಯ ಅಂಗಡಿಯೊಂದರ ಮಾಲಕರಿಗೆ ಫೋನ್ ಸಂಪರ್ಕ ಮಾಡಿ ಇವರ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಸರಪಾಡಿಯಿಂದ ಬರಿಮಾರು ಕಡೆಗೆ ಬಂದವರು ಮನೆಗೆ ತೆರಳದೆ ನಾಪತ್ತೆಯಾಗಿರುವ ಬಗ್ಗೆ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸ್ಥಳಕ್ಕೆ ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿದ್ದಾರೆ.